ಈ ಹದಿಹರೆಯ ವಯಸ್ಸಿನ ಮಕ್ಕಳ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಸಾಲದು. ಯಾಕೆಂದರೆ ಈ ವಯಸ್ಸೇ ಅಂಥದ್ದು. ಈ 12 ವರ್ಷದಿಂದ 18 ಅಥವಾ 20 ವರ್ಷದ ವಯಸ್ಸೇನಿದೆಯಲ್ಲ, ಇದು ಬಹಳ ರೋಚಕವಾದಂಥ ಒಂದು ಸಂದರ್ಭ. ಯಾಕೆಂದರೆ ಮಕ್ಕಳು ದಿನೇ ದಿನೇ ಬದಲಾಗ್ತಾ ಇರ್ತಾರೆ. ದಿನೇ ದಿನೇ ಹೊಸ ಹೊಸ ಚಟುವಟಿಕೆಗಳನ್ನು ಅಥವಾ ಅವರ ನಡವಳಿಕೆಗಳನ್ನು ಬದಲಾಯಿಸ್ತಾ ಹೋಗ್ತಾ ಇರ್ತಾರೆ. ಹಾಗಾಗಿ ತಂದೆ ತಾಯರಿಗೆ ಉಂಟಾಗುವ ಸಮಸ್ಯೆ ಏನು ಅಂತಂದರೆ, ಏನು ನಡೀತಾ ಇದೆ ನನ್ನ ಮಗುವಿನಲ್ಲಿ, ನಾನು ಈ 2 ವರ್ಷದ ಹಿಂದೆ ನೋಡಿದ ಮಗಳಿಗೂ ಇವತ್ತಿನ ಮಗಳಿಗೂ, ಈ 2 ವರ್ಷದ ಹಿಂದೆ ನೋಡಿದ ಮಗನಿಗೂ ಇವತ್ತಿನ ಮಗನಿಗೂ ತುಂಬ ವ್ಯತ್ಯಾಸ ಇದೆಯಲ್ಲ, ಯಾಕೆ ಹೀಗಾಗ್ತಿದೆ ಅಂತ ಒಂದು ರೀತಿಯ ಪ್ರಶ್ನೆ ಸಹಜವಾಗೇ ಕಾಡುತ್ತೆ. ಹಾಗಾಗಿ ಈ ವಯಸ್ಸಲ್ಲಿ ಏನು ನಡೀತಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಮನಃಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಕಾಲಘಟ್ಟ, ಲೈಫ್ ಸ್ಪ್ಯಾನ್ ಅಂತ ಕರಿತೇವಲ್ಲ, ಕಾಲಘಟ್ಟದಲ್ಲಿ ಅದರದ್ದೇ ಆದಂಥ ಒಂದು ಪ್ರತ್ಯೇಕ ಕ್ವಾಲಿಟೀಸು, ಪ್ರತ್ಯೇಕವಾದಂಥ ಒಂದು ಲಕ್ಷಣಗಳು ನಮಗೆ ಕಾಣುತ್ತೆ. ಉದಾಹರಣೆಗೆ, ಒಂದು ಆಗಷ್ಟೇ ಹುಟ್ಟಿದ ಮಗು 1 ವರ್ಷದ ಒಳಗೆ, ಈ 0 to 1 years ಏನು ಕರಿತೇವೆ, ಆಗ ಮಗುವಿನ ನಡವಳಿಕೆಗಳು, ಅವರ ಬಿಹೇವಿಯರ್ನಲ್ಲಿ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಅದೇ 1 ವರ್ಷದ ಮಗುವಿಗೂ 3 ವರ್ಷದ ಮಗುವಿಗೂ ಇರುವಂಥ ನಡವಳಿಕೆಯಲ್ಲಿರುವಂಥ ವ್ಯತ್ಯಾಸಗಳು ಬಹಳ ವ್ಯತ್ಯಾಸವಾಗೇ ಇರುತ್ತೆ. ಆ ರೀತಿ ಕಾಲಘಟ್ಟದಲ್ಲಿ ನೋಡ್ತಾ ನೋಡ್ತಾ ಬಂದರೆ ನಮಗೆ ಈ ಹದಿಹರೆಯ ವಯಸ್ಸಲ್ಲಿ 12ರಿಂದ 18 ವರ್ಷದಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಕಾಣ್ತಾ ಹೋಗುತ್ತೆ. ಈ ಕಾಲಘಟ್ಟವನ್ನು ಮತ್ತೂ 3 ರೀತಿಯಲ್ಲಿ ವಿಭಾಗ ಮಾಡ್ತಾರೆ: ಅರ್ಲಿ ಅಡಾಲಸೆನ್ಸ್, ಮಿಡಲ್ ಅಡಾಲಸೆನ್ಸ್ ಆ್ಯಂಡ್ ಲೇಟ್ ಅಡಾಲಸೆನ್ಸ್ ಅಂತ. ಅರ್ಲಿ ಅಡಾಲಸೆನ್ಸ್ ಅಂದರೆ 12ರಿಂದ 14 ವರ್ಷ, ಮಿಡಲ್ ಅಡಾಲಸೆನ್ಸ್ ಅಂದರೆ 14ರಿಂದ 16 ವರ್ಷ, ಲೇಟ್ ಅಡಾಲಸೆನ್ಸ್ ಅಂದರೆ 16ರಿಂದ 18 ವರ್ಷ. ಈ ರೀತಿ ಈ 3 ಕಾಲಘಟ್ಟಗಳಲ್ಲಿ ಮಕ್ಕಳ ನಡವಳಿಕೆಗಳು ತುಂಬಾ ವ್ಯತ್ಯಾಸವಾಗಿ ನಮಗೆ ಕಾಣುತ್ತೆ. ಈ ಎಲ್ಲ ನಡವಳಿಕೆಗಳು ನಮ್ಮ ಗಮನಕ್ಕೆ ಬರುವಾಗ, ನನ್ನ ಮಗುವಿಗೇನೋ ಸಮಸ್ಯೆ ಇದೆ, ಏನೋ ಸರಿ ಆಗ್ತಾ ಇಲ್ಲ ನನ್ನ ಮಗನಿಗೆ ಅಂತ ಪ್ರತಿಯೊಬ್ಬ ತಂದೆ ತಾಯಿಯರಿಗೂ ಅನಿಸೋದು ಉಂಟು ಒಂದಲ್ಲ ಒಂದು ಸಂದರ್ಭಗಳಲ್ಲಿ. ಆದರೆ ಅದು ಯಾವುದೂ ಸಮಸ್ಯೆ ಅಲ್ಲ. ಯಾಕೆ ಅಂದರೆ ಮಕ್ಕಳ ಬೆಳವಣಿಗೆ ಆಗೋದೇ ಹಾಗೆ. ಯಾವ್ಯಾವ ವಿಚಾರದಲ್ಲಿ ಬೆಳವಣಿಗೆಗಳು ಆಗುತ್ತೆ ಅಂತ ನೋಡ್ತಾ ಹೋದರೆ, ಅದನ್ನು ಫಿಸಿಕಲ್ ಡೆವಲಪ್ಮೆಂಟ್, ಇಮೋಷನಲ್ ಡೆವಲಪ್ಮೆಂಟ್, ಸೋಷಿಯಲ್ ಡೆವಲಪ್ಮೆಂಟ್ ಅಂತ 3 ರೀತಿಯ ಒಂದು ವಿಭಾಗಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಫಿಸಿಕಲ್ ಡೆವಲಪ್ಮೆಂಟ್ ಅಂದರೆ ದೇಹದಲ್ಲಾಗುವಂಥ ಬದಲಾವಣೆಗಳು. ಅದಂತೂ ನಮಗೆ ಕಣ್ಣಿಗೆ ಕಾಣಿಸುವಂಥದ್ದೇ. ಗಂಡು ಹುಡುಗರಿಗಾದರೆ ಮೀಸೆ ಬರೋದು, ಅವರು ಎತ್ತರಕ್ಕೆ ಬೆಳೆಯೋದು, ಚಿಕ್ಕ ವಯಸ್ಸು ಇದ್ದ ಮಗುವಿನ ರೂಪ ಬಿಟ್ಟು ಈಗ ದೊಡ್ಡ ಹುಡುಗನ ರೂಪ ಬರುವಂಥದ್ದು. ಅದೇ ರೀತಿ ಹೆಣ್ಣು ಮಗುವಿನಲ್ಲೂ ಕೂಡ ದೈಹಿಕವಾದಂತಹ ಬದಲಾವಣೆಗಳು, ಫಿಸಿಕಲ್ ಡೆವಲಪ್ಮೆಂಟ್ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಆದರೆ ಯಾವುದು ನಮಗೆ ಕಾಣಿಸಲ್ಲ ಅಂತಂದರೆ ಇಮೋಷನಲ್ ಡೆವಲಪ್ಮೆಂಟ್, ಭಾವನಾತ್ಮಕವಾದಂಥ ಬೆಳವಣಿಗೆ. ಭಾವನಾತ್ಮಕ ಬೆಳವಣಿಗೆಗಳಲ್ಲಿ ಯಾಕೆ ನಮಗೆ ವ್ಯತ್ಯಾಸ ಕಾಣುತ್ತೆ ಅಂತಂದರೆ, ಅಲ್ಲಿವರೆಗೂ ಅಂದರೆ 10ರಿಂದ 12 ವರ್ಷದವರೆಗೂ ಆ ಮಗು ತಂದೆ ತಾಯಿಯರ ಹಿಂದೆನೇ ಓಡಾಡುತ್ತೆ, ಅವರು ಹೇಳಿದಂಗೆ ಕೇಳ್ಕೊಂಡಿರುತ್ತೆ, ತಂದೆ ತಾಯಿಯರು ಏನನ್ನು ಕೊಡ್ತಾರೋ ಅದನ್ನೇ ಊಟ ಮಾಡುತ್ತೆ. ಹೆಚ್ಚು ಡಿಮ್ಯಾಂಡ್ ಇಲ್ಲದಂಥ ಒಂದು ತುಂಬ ಮುಗ್ಧವಾದಂಥ ಒಂದು ಮನಸ್ಥಿತಿ. ಅದೇ 12 ವರ್ಷದ ನಂತರ ದೇಹದಲ್ಲಾಗುವಂಥ ವ್ಯತ್ಯಾಸಗಳಿಂದಾಗಿ, ಹಾರ್ಮೋನಲ್ ವ್ಯತ್ಯಾಸಗಳು, ಮೆದುಳಿನ ಬೆಳವಣಿಗೆ, ಮೆದುಳಿನ ಚಟುವಟಿಕೆಗಳು ಇದೆಲ್ಲ ಸೇರಿಕೊಂಡು ಒಟ್ಟಾರೆ ಮಗುವಿನ ಭಾವನೆಗಳಲ್ಲಿ ವ್ಯತ್ಯಾಸ ಕಾಣ್ತಾ ಬರುತ್ತೆ. ಯಾವ್ಯಾವ ರೀತಿ ವ್ಯತ್ಯಾಸ ಅಂತ ಕೇಳಿದರೆ, ಒಂದು ನಮಗೆ ಮುಖ್ಯವಾಗಿ ಕಾಣುವಂಥದ್ದು ಮೂಡ್ ಸ್ವಿಂಗ್ಸ್. ಒಂದಿನ ಮಗು ಬಹಳ ಖುಷಿಯಿಂದ, ಬಹಳ ಉತ್ಸಾಹದಿಂದ, ಎನರ್ಜೆಟಿಕ್ ಆಗಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗುತ್ತೆ. ಅದೇ ಮಾರನೇ ದಿವಸ ನೋಡಿದರೆ ಯಾವುದಕ್ಕೂ ಆಸಕ್ತಿ ಇಲ್ಲದೆ ಒಂದು ಮೂಲೆಯಲ್ಲಿ ಮಲ್ಕೊಂಡಿರೋಣ ಅಂತ ಅನಿಸುತ್ತೆ. ಯಾವುದಾದ್ರೂ ಒಂದು ವಿಚಾರ ತಗೊಂಡ್ರೆ, ಅಂದರೆ ಹೊಸದಾಗಿ ಕ್ಲಾಸಿಗೆ ಸೇರ್ಕೊಳ್ಳೋದು ಅಥವಾ ಹೊಸ ಸ್ಪೋರ್ಟ್ಸ್ ಆಡೋದು, ಈ ಥರ ವಿಚಾರಗಳಲ್ಲಿ ವಿಪರೀತವಾದಂಥ ಆಸಕ್ತಿ ತೋರಿಸುತ್ತೆ. 1-2-3 ತಿಂಗಳು ಆಗ್ತಾ ಇದ್ದ ಹಾಗೆ ಅದರ ಕಡೆ ಆಸಕ್ತಿ ಹೋಗಿ ಅದರ ಕಡೆ ತಿರುಗೂ ನೋಡಿದಂಥ ಒಂದು ಮನಸ್ಥಿತಿ ಬರುತ್ತೆ. ಈ ರೀತಿ ಭಾವನೆಗಳಲ್ಲಿ ಬಹಳಷ್ಟು ಡೋಲಾಯಮಾನ ಆಗುತ್ತೆ. ಸ್ವಿಂಗ್ಸ್ ಆಫ್ ಮೂಡ್ ಅಂದರೆ ಒಮ್ಮೆ ಸಂತೋಷ, ಒಮ್ಮೆ ದುಃಖ, ಒಮ್ಮೆ ಚಟುವಟಿಕೆಯಿಂದಿರೋದು, ಒಮ್ಮೆ ತುಂಬ ಲೇಸಿಯಾಗಿರೋದು, ಈ ರೀತಿಯ ವ್ಯತ್ಯಾಸಗಳು ಕಾಣುತ್ತೆ. ಇದು ಬಹಳ ಸ್ವಾಭಾವಿಕ, ಇದು ಸಮಸ್ಯೆ ಅಲ್ಲ, ಇದು ಯಾವುದೇ ಒಂದು ರೀತಿಯ ಮಾನಸಿಕ ಸಮಸ್ಯೆ ಅಂತ ಅಂದ್ಕೊಳ್ಬೇಕಾಗಿಲ್ಲ. ಯಾಕೆಂದರೆ ಈ ವಯಸ್ಸಿನ ಮಕ್ಕಳಲ್ಲಿ ಅದು ಬಹಳ ಸಹಜವಾಗೇ ಇರುವಂಥದ್ದು. ಇದರ ಜೊತೆಗೆ ಹದಿಹರೆಯ ವಯಸ್ಸಿನ ಮಕ್ಕಳಲ್ಲಿ ಆಗುವಂಥ ಇನ್ನೂ ದೊಡ್ಡ ಸಮಸ್ಯೆ, ಅದು ಮಕ್ಕಳಿಗೂ ಹೇಳ್ಕೊಳ್ಳಿಕ್ಕಾಗೋದಿಲ್ಲ, ತಂದೆ ತಾಯರಿಗೂ ಸ್ವತಃ ಗೊತ್ತಾಗೋದಿಲ್ಲ. ಯಾವುದು ಅಂತಂದರೆ, ಅದನ್ನು ನಾವು ಐಡೆಂಟಿಟಿ ಡೆವಲಪ್ಮೆಂಟ್ ಅಂತ ಕರಿತೀವಿ.
ಅಂದರೆ ವ್ಯಕ್ತಿತ್ವದ ಬೆಳವಣಿಗೆ. ನಾನು ಯಾರು, ನಾನು ಎಂಥ ವ್ಯಕ್ತಿ, ನಾನು ಒಳ್ಳೆಯವನ, ನಾನು ಕೆಟ್ಟವನ, ನಾನು ಎಲ್ರಿಗೂ ಸ್ನೇಹಿತನಾಗಿರಬಹುದಾ ಅಥವಾ ನಾನು ಎಲ್ಲರಿಂದ ದೂರ ಇರಬೇಕಾ, ತನ್ನ ವ್ಯಕ್ತಿತ್ವದ ಬಗ್ಗೆನೇ ಮಕ್ಕಳಿಗೆ ಬಹಳಷ್ಟು ಕನ್ಫ್ಯೂಷನ್ಸ್ ಉಂಟಾಗುತ್ತೆ. ಈ ಸಂದರ್ಭಗಳಲ್ಲೇನೆ ಎಷ್ಟೋ ಜನ ಮಕ್ಕಳಿಗೆ ತಮ್ಮ ಲೈಂಗಿಕ ಗುರುತನ್ನು ಮಾಡಿಕೊಳ್ಳುವುದು ಕೂಡ ಕೆಲವೊಂದು ಸಮಸ್ಯೆಗಳು ಉಂಟಾಗುತ್ತೆ. ಕೆಲವೊಂದು ಗಂಡು ಹುಡುಗರಿಗೆ ನಾನು ಗಂಡು ಹುಡುಗ ಯಾಕೆ, ನಾನು ಯಾಕೆ ಹೆಣ್ಣು ಹುಡುಗಿ ಅಲ್ಲ, ನಾನು ಹೆಣ್ಣು ಹುಡುಗಿ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನುವಂಥ ಯೋಚನೆಗಳು ಬರುತ್ತೆ. ಕೆಲವು ಹೆಣ್ಣು ಹುಡುಗಿಯರಿಗೆ ನಾನು ಹೆಣ್ಣು ಹುಡುಗಿ ಆಗಿರಬಾರ್ದಾಗಿತ್ತು, ನಾನು ಗಂಡು ಹುಡುಗನಾಗಿರಬೇಕಾಗಿತ್ತು ಅನ್ನುವಂಥ ಯೋಚನೆಗಳು ಬರುತ್ತೆ. ಈ ರೀತಿಯ ಹಲವಾರು ವಿಚಾರವಾದಂಥ ಒಂದು ಕನ್ಫ್ಯೂಷನ್ ಅನ್ನೋದು ಮಕ್ಕಳ ಮನಸ್ಸಲ್ಲಿ 12ರಿಂದ 18 ವಯಸ್ಸಿನಲ್ಲಿ ಹೆಚ್ಚಾಗಿ ಕಾಣುವಂಥದ್ದು. ಮತ್ತು ಇಂಥ ಐಡೆಂಟಿಟಿ ಫಾರ್ಮೇಷನ್ ಅಥವಾ ಐಡೆಂಟಿಟಿ ಡೆವಲಪ್ಮೆಂಟ್ ಏನಿದೆ, ಇದನ್ನು ಮಕ್ಕಳು ಬಾಯ್ಬಿಟ್ಟು ತಂದೆ ತಾಯರ ಹತ್ರ ಮಾತಾಡೋದಿಲ್ಲ. ತಂದೆ ತಾಯರು ಕೂಡ ಕೂತು ಮಕ್ಕಳನ್ನು ಇದರ ಬಗ್ಗೆ ಮಾತಾಡೋದಿಲ್ಲ. ಇಂಥ ವಿಚಾರಗಳೇನೆ ಮಕ್ಕಳ ಮನಸ್ಸಲ್ಲಿ ಆಳಕ್ಕೆ ಹೋಗಿ ಅದು ವಿಪರೀತವಾದಂಥ ವ್ಯತ್ಯಾಸಗಳನ್ನು ಉಂಟು ಮಾಡುತ್ತೆ. ಈ ಎಲ್ಲ ಸಮಸ್ಯೆಗೆ ಅಥವಾ ಇದು ಬೆಳವಣಿಗೆಯ ಒಂದು ಹಾದಿ ಅಂತ ನಾವು ತಂದೆ ತಾಯಿರು ಅರ್ಥ ಮಾಡಿಕೊಂಡಾಗ ನಮಗೆ ಅದರಿಂದ ಏನೂ ಆತಂಕ ಉಂಟಾಗೋದಿಲ್ಲ. ಇಲ್ಲ ಅಂತಂದರೆ ಎಷ್ಟೋ ಜನ ತಂದೆ ತಾಯರಿಗೆ ಆತಂಕ ಆಗಿ, ನನ್ನ ಮಗನಿಗೇನೋ ಸಮಸ್ಯೆ ಇದೆ, ಮಗಳಿಗೇನೋ ಸಮಸ್ಯೆ ಇದೆ ಅಂತ ತುಂಬ ಮನಸ್ಸಿಗೆ ಹಚ್ಕೊಂಡು ಅವರನ್ನು ಎಷ್ಟೋ ಸಂದರ್ಭಗಳಲ್ಲಿ ಹೊಡೆದು ಮಾಡಿ ಮಕ್ಕಳನ್ನು ತಿದ್ದುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಹೀಗೆಲ್ಲ ಮಾಡಿದಾಗ ಅದು ಮಕ್ಕಳ ಮನಸ್ಸಿನ ಮೇಲೆ ಕೆಟ್ಟದಾದಂಥ ಒಂದು ಪರಿಣಾಮ ಉಂಟು ಮಾಡುತ್ತೆ. ಹಾಗಾಗಿ ಮಕ್ಕಳ ಭಾವನೆಗಳ ಬೆಳವಣಿಗೆಯನ್ನು ತಂದೆ ತಾಯಿಯರಾದವರು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಅಂತ ನನ್ನ ಅನಿಸಿಕೆ. ನನ್ನ ಮಗು ಯಾವ ಭಾವನೆಯಲ್ಲಿದೆ, ಅಂದರೆ ಯಾವ್ಯಾವ ರೀತಿಯ ಬದಲಾವಣೆಗಳಾಗ್ತಾ ಇದೆ, ಅದನ್ನು ಹೇಳ್ಕೊಳ್ಳಿಕ್ಕೆ ಮಗುವಿಗೆ ನೀವು ಅನುಕೂಲ ಮಾಡಿಕೊಟ್ಟಿದ್ದೀರಾ, ಒಂದು ವಾತಾವರಣವನ್ನು ನಾವು ಮಾಡಿಕೊಟ್ಟಿದ್ದೀವ ಅನ್ನೋದನ್ನು ತಂದೆ ತಾಯಿಯರು ಅರ್ಥ ಮಾಡಿಕೊಂಡಾಗ ಆಗ ಮಕ್ಕಳು ಕೂಡ ತಾವು ನಿರ್ಭಯದಿಂದ ಧೈರ್ಯವಾಗಿ ಬಂದು ಅಪ್ಪ ಅಮ್ಮನ ಹತ್ರ ನನಗೆ ಹೀಗಾಗ್ತಾ ಇದೆ ಅಂತ ಬಾಯಿ ತೆಗೆದು ಮಾತಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಹದಿಹರೆಯ ವಯಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ತಂದೆ ತಾಯಿಯರ ದೊಡ್ಡ ಜವಾಬ್ದಾರಿ.